ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಹಿನ್ನೆಲೆಯಲ್ಲಿ ಅವರಿಗೆ ಶುಭ ಕೋರಿ ತಾಲೂಕು ಡಿಕೆ ಶಿವಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಜೊತೆಗೆ ಈಡಗಾಯಿ ಹೊಡೆದು ಹರಕೆ ತೀರಿಸಲಾಯಿತು. ದೇವಾಲಯದ ಆವರಣದಲ್ಲಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅಂಬಾಡಹಳ್ಳಿ ಗ್ರಾಮದ ಮುಖಂಡರಾದ ಕುಮಾರ್, ವೆಂಕಟೇಶ್ ಎಂ, ವೆಂಕಟೇಶ್ ಗೌಡ, ದೇವಯ್ಯ, ತಿಮ್ಮೇಗೌಡ, ನರಸಿಂಹ, ರಾಜು, ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಈ ದಿನ ಒಂದು ಸಂತೋಷದ ಒಂದು ಸುದಿನ. ಕಾರಣ ಇಷ್ಟೇ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದುವರೆಗೂ ಮುಖ್ಯಮಂತ್ರಿಗಳಾಗಿದ್ದರು. ಅವರಿಬ್ಬರು ಕೂಡ ಜೋಡೆತ್ತಿನ ರೀತಿಯಲ್ಲಿ ಪಕ್ಷವನ್ನು ಅತ್ಯದ್ಭುತವಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಸಂಘಟನೆ ಮಾಡಿದರು. ಅಪಾರವಾದಂಥ ಜನಶಕ್ತಿಯನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೊಂದಿದರು. ಇದು ಅಣ್ಣ ತಮ್ಮಂದರ ಸೋದರ ವಾತ್ಸಲ್ಯ. ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಸಾಹೇಬ್ರಿಗೆ ಹಿಂದೆ ಯಾವ ಒಪ್ಪಂದ ಆಗಿತ್ತೋ ಏನು ಎತ್ತ ಅಂತ ಅನ್ನುವಂಥದ್ದು ಸಾರ್ವಜನಿಕವಾಗಿ ಏನೂ ಗೊತ್ತಿಲ್ಲದೇ ಒಬ್ರಿಗೊಬ್ರಿಗೆ ಯಾವುದೇ ಥರದ ಒಂದು ವಿವಾದ ಬಾಧನೆ ಪ್ರಾಮಾಣಿಕವಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ. ಭಾಳ ಸಂತೋಷದಿಂದ, ಯಾವುದೇ ವೈಮನಸ್ಸಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂಥ ರೀತಿಯಲ್ಲಿ ಕರ್ನಾಟಕದಲ್ಲಿ ಆಗಲಿಲ್ಲ. ಬಹುಶಃ ಇಂಥ ಹಾಲು ಮನಸ್ಸಿನ ಸಿದ್ದರಾಮಯ್ಯನವರ ಒಂದು ಗುಣಕ್ಕೆ ನಾವೆಲ್ಲರೂ ಹಿಂದುಳಿದ ಸಮುದಾಯದಂಥ ನಾವೆಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕು. ಅದೇ ರೀತಿಯಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಭಾಳ ಅತ್ಯದ್ಭುತವಾಗಿ ಪಕ್ಷವನ್ನು ಸಂಘಟಿಸಿ, ಪಕ್ಷವೇ ನನ್ನ ತಾಯಿ ತಂದೆ ಅಂಥೇಳಿ ತನ್ನ ತನು ಮನ ಧನ ಎಲ್ಲವನ್ನು ಸಮರ್ಪಿಸಿ ಇವತ್ತು ರಾಜ್ಯದ 25ನೇ ಮುಖ್ಯಮಂತ್ರಿಗಳಾಗಿ 4 ಗಂಟೆ ಮೇಲ್ಪಟ್ಟು ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರುವಂಥದ್ದು ನಮಗೆ ಬಹಳ ಸಂತೋಷದ ವಿಚಾರ. ನಮ್ಮ ಸ್ನೇಹಿತರು ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ವೆಂಕಟೇಶ್ರವರು, ನಮ್ಮೆಲ್ಲ ಮುಖಂಡರುಗಳು, ನಮ್ಮೆಲ್ಲ ಹಿಂದುಳಿದ ಸಮುದಾಯದ ಮುಖಂಡರುಗಳು ಇಲ್ಲೆಲ್ಲ ಬಂದಿರುವಂಥವು ಇವತ್ತು ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅವರಿಗೆ ಒಳಿತಾಗಲಿ, ಅವರ ಒಂದು ಆಡಳಿತದಲ್ಲಿ ರಾಜ್ಯ ಸಿದ್ದರಾಮಯ್ಯನವರ ರೀತಿಯಲ್ಲೇ ಎಲ್ಲ ಸಮುದಾಯಗಳನ್ನು ಯಾವುದೇ ರೀತಿಯ ತಾರತಮ್ಯ ಇಲ್ಲದೇ ಮುನ್ನಡೆಸಲಿ. ಈ ರಾಜ್ಯದಲ್ಲಿ ಮುಂದೆ 2028ಕ್ಕೂ ಅವರೆಲ್ಲರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರಲಿ ಅಂತೇಳಿ ನಾವು ಮತ್ತೊಮ್ಮೆ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಮರ್ಪಿಸಿದ್ದೇವೆ. ಮತ್ತೊಮ್ಮೆ ಕೆಂಗಲ್ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಆಡಳಿತದ ಅವಧಿ ಉತ್ತಮವಾಗಿರಲಿ ಅಂತೇಳಿ ನಾವೆಲ್ಲರೂ ಕೂಡ 101 ಈಡ್ಗಾಯನ್ನು ಹೊಡೆದು ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, 25ನೇ ಮುಖ್ಯಮಂತ್ರಿ ದಕ್ಷ ನಾಯಕರಿಗೆ, ಹಿಂದುಳಿದ ವರ್ಗ ಆಶಾಕಿರಣ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ.